ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 74ನೇ ಕೀರ್ತನೆ 14ನೇ ವಚನವನ್ನು ನಾವು ಧ್ಯಾನ ಮಾಡಿದ್ದೇವೆ. ನಾನು ಈ ವಾರದಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಾಣಿಯ ಕುರಿತು ನಿಮ್ಮೊಂದಿಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ದೇವರು ನಮಗೆ ಇಟ್ಟಿರುವಂಥ ಒಂದು ಆತ್ಮಿಕ ಸಂದೇಶದ ಕುರಿತು ನಾನು ನಿಮಗೆ ಮಾತನಾಡ್ತೇನೆ. ಅದು ಯಾವುದು ಎಂಬುದಾಗಿ ಈ ವಾಕ್ಯ ಓದಿದ ಮೇಲೆ ಹೇಳ್ತೇನೆ. ದೇವರೇ, ನೀನು ಮೊದಲಿನಿಂದಲೂ ನನ್ನ ಅರಸನು, ಲೋಕ ಮಧ್ಯದಲ್ಲಿ ರಕ್ಷಣೆಗಳನ್ನ ನಡೆಸಿದಾತನು ಆಗಿದ್ದೀ ಅಲ್ಲವೇ? ಸ್ವಶಕ್ತಿಯಿಂದ ಸಮುದ್ರವನ್ನ ಭೇದಿಸಿದವನು ನೀನು, ಜಲರಾಶಿಯ ಮೇಲೆ ತಿಮಿಂಗಿಲಗಳ ತಲೆಗಳನ್ನು ಜಜ್ಜಿ ಬಿಟ್ಟವನು ನೀನು, ಲಿವಿಯತಾನನ ಶಿರಖಂಡನ ಮಾಡಿ ಅಡವಿಯ ಮೃಗ ಸಮುದಾಯಕ್ಕೆ ತಿನ್ನಕೊಟ್ಟವನು ನೀನು, ಬುಗ್ಗೆ ಹಳ್ಳಗಳನ್ನು ಉಕ್ಕಿಸಿದವನು ನೀನು, ಮಹಾನದಿಗಳನ್ನು ಒಣಗಿಸಿ ಬಿಟ್ಟವನು ನೀನು. ಹಾಗಾದ್ರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಸ್ಪಿರಿಟ್ ಆಫ್ ಲಿವಿಯಾತಾನ್ ಎಂಬುದಾಗಿ ಹೇಳ್ತಾರೆ. ಕನ್ನಡ ಬೈಬಲ್ನಲ್ಲಿ ನಾವು ಓದಿದ್ವು ಲಿವಿಯಾತಾನ ಎಂಬಂತ ಒಂದು ದೊಡ್ಡ ತಿಮಿಂಗಲ ಅಥವಾ ಪ್ರಾಣಿ. ಈ ಲಿವ್ಯತನನ ಆತ್ಮ ಅಂದ್ರೆ ಏನು? ಆದರೆ ಈ ಲಿವ್ಯತನನ್ನ ಶಿರಖಂಡನ ಮಾಡಿ ಅಡವಿಯ ಮೃಗ ಸಮುದಾಯಕ್ಕೆ ತಿನ್ನಕೊಟ್ಟವರು ದೇವರೇ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಆ ಪ್ರಾಣಿಯ ಬಗ್ಗೆ ಸತ್ಯವೇದದಲ್ಲಿ ಹಾಕಿರ್ಬೇಕಾದ್ರೆ ಕಡಾಖಂಡಿತವಾಗಿ ಅದರಲ್ಲಿ ಏನೋ ಮೆಸೇಜ್ ಇದೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ಒಬ್ಬ ಮನುಷ್ಯನಲ್ಲಿ ಲಿವ್ಯತನನ ಆತ್ಮ ಕ್ರಿಯೆ ಮಾಡಿದ್ರೆ ಅವನಿಗೆ ಏನೆಲ್ಲ ಗುರುತಿರ್ತದೆ, ಒಬ್ಬ ಮನುಷ್ಯನಲ್ಲಿ ಪವಿತ್ರಾತ್ಮನ ಕ್ರಿಯೆ ಮಾಡಿದ್ರೆ ಏನೆಲ್ಲ ಗುರುತಿರ್ತದೆ ಅನ್ನೋದನ್ನ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಒಂದು ವೇಳೆ ಲಿವ್ಯತನನ ಆತ್ಮ ಯಾವುದಕ್ಕೆ ಹೋಲಿಕೆ ಆಗ್ತದೆ ಅನ್ನೋದನ್ನ ನಾವು ನೋಡುವಾಗ ಯೆಶಾಯಗೆ ಬನ್ರಿ, 27ನೇ ಅಧ್ಯಾಯ 1ನೇ ವಚನದಲ್ಲಿ ಅದಕ್ಕೆ ಉತ್ತರ ಇದೆ. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತು ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ 2 ಹೆಬ್ಬಾವುಗಳನ್ನು ಒಡೆದು
ಮಹಾನದಿಯಲ್ಲಿನ ಘಟ ಸರ್ಪವನ್ನ ಕೊಂದು ಹಾಕಿದನು ಎಂಬುದಾಗಿ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಬಹಳ ಸಿಂಪಲ್, ಲಿವಿಯಾತನನ್ನ ಒಂದು ಆತ್ಮ ಶೈತಾನನಿಗೆ, ಘಟ ಸರ್ಪಕ್ಕೆ, ಶೈತಾನಾತ್ಮಕ್ಕೆ ಹೋಲಿಕೆ ಆಗಿದೆ. ಹಾಗಾದ್ರೆ ಒಬ್ಬ ಮನುಷ್ಯನಲ್ಲಿ ಶೈತಾನಾತ್ಮ ಕ್ರಿಯೆ ಮಾಡಿದ್ರೆ ಹೆಂಗಿರುತ್ತೆ ನೋಡೋಣ. ಯಾವುದು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಬಲವನ್ನ ಸ್ಟಾಪ್ ಮಾಡಬಹುದು, ಅದೇ ಲಿವ್ಯಾತನ ಆತ್ಮ. ಆದ್ರೆ ಪವಿತ್ರಾತ್ಮನ ಬಲವೇ ದೊಡ್ಡದು, ಆದ್ರೆ ಆ ಪವಿತ್ರಾತ್ಮನ ಕ್ರಿಯೆಯನ್ನ ನೋಡಿ, ಪವಿತ್ರಾತ್ಮನ ಬಲಕ್ಕಿಂತಲೂ ದೊಡ್ಡದು ಲಿವ್ಯಾತನ ಆತ್ಮ ಅಲ್ಲ, ಬಲ ಅಲ್ಲ. ಆದ್ರೆ ಆ ಲಿವ್ಯಾತನ ಆತ್ಮ ಏನ್ ಮಾಡುತ್ತೆ, ಪವಿತ್ರಾತ್ಮನ ಕ್ರಿಯೆ ನಮ್ಮ ಜೀವನದಲ್ಲಿ ಸ್ಟಾಪ್ ಮಾಡುತ್ತೆ. ಅದಕ್ಕೇನೆ ದೇವರು ಲಿವ್ಯಾತನ ಶಿರಖಂಡನ ಮಾಡಿ ಅದನ್ನ ಅಡವಿಯ ಮೃಗಕ್ಕೆ ಕೊಟ್ಬಿಟ್ರು ಎಂಬುದಾಗಿ, ಪ್ರಾಣಿಗಳು ಕೊಟ್ಬಿಟ್ರು ಎಂಬುದಾಗಿ ನಾವು ಓದೋದು. ಹಾಗಾದ್ರೆ ಲಿವ್ಯಾತನ ಆತ್ಮ ನಮ್ಮಲ್ಲಿ ಇರಬಾರ್ದು. ಹಾಗಾದ್ರೆ ಲಿವ್ಯಾತನ ಆತ್ಮ ನಮ್ಮಲ್ಲಿ ಬರೋದು ಯಾವಾಗ ಅಂದ್ರೆ ನಮಗೆ ಅಹಂಕಾರ ಇದ್ದಾಗ. ಓಕೆ, ಇಲ್ಲಿ ಅಹಂಕಾರ ಖಂಡಿತವಾಗಿ ಇದ್ರೆ, ಅಹಂಕಾರ ನನಗೆ ನಿನ್ಗೆ ಇದೆ ಅನ್ನೋದಕ್ಕೆ ಗುರುತೇನು ಗೊತ್ತಾ, ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ನಮಗೆ ದೇವರು ಬೇಡ ಅಂತ ಹೇಳೋದೇ ಅಹಂಕಾರ ಇರುವಂಥದ್ದು. ಹಾಗಾದ್ರೆ ಈ ಒಂದು ಸ್ಪಿರಿಟ್, ಈ ಒಂದು ಆತ್ಮ ಖಂಡಿತವಾಗಿ ಪವಿತ್ರಾತ್ಮನ ಕ್ರಿಯೆಗಳನ್ನ ಸ್ಟಾಪ್ ಮಾಡುತ್ತೆ. ಹಾಗಾದ್ರೆ ಪವಿತ್ರಾತ್ಮ ಕ್ರಿಯೆಗಳು ನಮ್ಮಲ್ಲಿ ನಡಿಬೇಕಾದ್ರೆ ಈ ಲಿವ್ಯಾತನ ಒಂದು ಆತ್ಮ ಏನಾಗಬೇಕು, ನಮ್ಮಿಂದ ದೂರ ಹೋಗುವಂಥದ್ದು ಆಗ್ಬೇಕು. ಹಾಗಾದ್ರೆ ಈ ಲಿವ್ಯಾತನ ಆತ್ಮ ನಮ್ಮಲ್ಲಿ ಇದೆ ಇಲ್ಲ ಅನ್ನೋದಕ್ಕೆ ಗುರುತುಗಳನ್ನ ನಾನು ನಿಮಗೆ ಕೊಡ್ತೇನೆ, ಸರಿನಾ? ಆದ್ರೆ ಆ ಲಿವ್ಯಾತನ ಆತ್ಮ ನಮ್ಮಲ್ಲಿ ಇರೋದಾದ್ರೆ ಯೇಸುವಿನ ಬಳಿಗೆ ಬರಬೇಕು. ಮಾತ್ರವಲ್ಲದೆ ಯೇಸುವಿನ ಶಿಲುಬೆ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟು ನಾವು ಪ್ರಾರ್ಥನೆ ಮಾಡಿ ಬಿಟ್ಬಿಟ್ಟಾಗ ಯೇಸು ನಮ್ಮನ್ನು ಕ್ಷಮಿಸ್ತಾರೆ. ಆತನ ರಕ್ತ ಮಹಾನದಿಯೋಪಾದಿಯಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಸರಿ, ಒಂದನೇದಾಗಿ ಲಿವ್ಯಾತನ ಆತ್ಮ ಒಬ್ಬನಲ್ಲಿ ಇದೆ ಅಂತ ಗುರುತೇನು? ದ ಸ್ಪಿರಿಟ್ ಆಫ್ ಪ್ರೈಡ್ ಕೀಪ್ಸ್ ಯು ಫ್ರಮ್ ಪ್ರೇಯಿಂಗ್. ಈ ಲಿವ್ಯಾತನ ಆತ್ಮ ಏನ್ ಮಾಡುತ್ತಂದ್ರೆ ನಮ್ಮನ್ನ ಪ್ರಾರ್ಥನೆ ಮಾಡದೇ ಇರೋ ಹಾಗೆ ಸ್ಟಾಪ್ ಮಾಡುತ್ತೆ. ಹಾಗಾದ್ರೆ ಈಗ ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡಕ್ಕೆ ಏನೋ ಇಂಟ್ರೆಸ್ಟ್ ಇಲ್ವಾ? ಪ್ರಾರ್ಥನೆ ಮಾಡಕ್ಕೆ ಬೇಸರ ಆಗೋದು ಬೇರೆ, ಆದ್ರೆ ಪ್ರಾರ್ಥನೆ ಮಾಡಕ್ಕೆ ಆಗದೆ ಇರೋದು ಇನ್ನೊಂದು ಅರ್ಥ ಕೊಡುತ್ತೆ. ಹಾಗಾದ್ರೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡಕ್ಕೆ, ನಿಮಗೆ ದೇವರೊಂದಿಗೆ ಮಾತನಾಡಕ್ಕೆ ಆಗ್ತಾ ಇಲ್ವಾ? ಅದು ಲಿವ್ಯಾತನ ಆತ್ಮ ತಡೆ ಮಾಡ್ತಾ ಇದೆ ಎಂಬುದಾಗಿ ನಾವು ನೋಡ್ಬೇಕು. ಎಫೆಸ 6:18 ನಾವು ನೋಡ್ತೀವಿ, ನೀವು ಪವಿತ್ರಾತ್ಮನ ಪ್ರೇರಿತರಾಗಿ, ಪವಿತ್ರಾತ್ಮನೇ ನಮಗೆ ಪ್ರಾರ್ಥನೆ ಮಾಡಕ್ ಪ್ರೇರಣೆ ಮಾಡೋದು. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದಂತ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಹಾಗಾದ್ರೆ ನಿಮಗೆ ನೀವು ಪ್ರಾರ್ಥನೆ ಮಾಡ್ಕೋಬೇಕು, ದೇವ ಜನರಿಗೆ ಪ್ರಾರ್ಥನೆ ಮಾಡಬೇಕು, ದೇವ ಸೇವಕರಿಗೆ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಎಂಬ ಪೌಲ ಬರಿತಾ ಇದ್ದಾನೆ. ನಾನು ಬಾಯಿ ತೆರೆಯಬೇಕಾದ್ರೆ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯವನ್ನ ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನ ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಪ್ರಾರ್ಥನೆ 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 ಅಂತ ಬರೆದಿದೆ. ಈ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವಾಗ ಹಂಗಿನಲ್ಲಿದ್ದೇನೆ. ಹಾಗೆ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಪ್ರಾರ್ಥನೆ ಬೇಡಿಕೊಳ್ಳ್ರಿ, ಪ್ರಾರ್ಥನೆ ಬೇಡಿಕೊಳ್ಳ್ರಿ. ಹಾಗಾದ್ರೆ ಆ ಪ್ರಾರ್ಥನೆ ನಿನಗಿಲ್ವಾ? ದಟ್ ಇಸ್ ಕಾಲ್ಡ್ ಪ್ರೈಡ್. ಪ್ರಾರ್ಥನೆ ಅಂದ್ರೇನು? ಐ ಡಿಪೆಂಡ್ ಅಪಾನ್ ಯು ಗಾಡ್. ದೇವರೇ, ನಾನು ನಿನ್ನ ಮೇಲೆ ಹತ್ಕೊಂಡಿದ್ದೀನಿ. ಹಾಗಾದ್ರೆ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ವಾ? ಆ ಲಿವ್ಯಾತನ ಆತ್ಮ ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇದೆ. ಆದ್ರೆ ಭಯ ಪಡ್ಬೇಡಿ. ಯೇಸುವಿನ ನಾಮದಲ್ಲಿ ಯಾವ ಪಾಪ ಲಿವ್ಯಾತನ ಆತ್ಮ ನಿಮ್ಮೊಳಗೆ ತೆಗೆದುಕೊಂಡು ಬಂತೋ ಆ ಪಾಪವನ್ನು ಒಪ್ಪಿಕೊಂಡು ನೀವು ಅರಿಕೆ ಮಾಡಿದ್ರೆ ಯೇಸುಸ್ವಾಮಿ ತನ್ನ ರಕ್ತದ ಮೂಲಕವಾಗಿ ನಿಮ್ಮನ್ನು ಕ್ಷಮಿಸಿ ಆ ಲಿವ್ಯಾತನ ಆತ್ಮವನ್ನ, ಅದರ ತಲೆಯನ್ನ ಶಿರಖಂಡನ ಮಾಡಿ ಬಿಸಾಡ್ತಾರೆ. ಆಗ ನಿಂಗೆ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಎಫೆಸ 5:14 ನಾವು ನೋಡ್ತೀವಿ, ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗ, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನ್ ನಿನಗೆ ಪ್ರಕಾಶ ಕೊಡುವನು ಎಂಬುದಾಗಿ ಹೇಳಿಯದೆ. ಹಾಗಾದ್ರೆ ಲಿವ್ಯಾತನ ಆತ್ಮ ಒಬ್ಬ ಮನುಷ್ಯನಲ್ಲಿ ಮೊದಲು ಮಾಡೋದೇನು ಗೊತ್ತಾ? ಪ್ರಾರ್ಥನೆ ಸ್ಟಾಪ್ ಮಾಡುತ್ತೆ. ಹಾಗಾದ್ರೆ ಯಾರಾದ್ರೂ ಇವತ್ತು ಪ್ರಾರ್ಥನೆ ಮಾಡೋದಕ್ಕಾಗ್ತಾ ಇಲ್ವಾ? ದೇವರೊಂದಿಗೆ ಮಾತಾಡಕ್ಕಾಗ್ತಾ ಇಲ್ವಾ? ದೇವರು ನಿಮ್ಮೊಂದಿಗೆ ಮಾತಾಡಕ್ಕಾಗ್ತಾ ಇಲ್ವಾ? ಇದನ್ನು ಸ್ಟಾಪ್ ಮಾಡ್ತಾ ಇರೋದು ಆ ಲಿವ್ಯಾತನ ಆತ್ಮ. ಹಾಗಾದ್ರೆ
ಈಗಲೇ ದೇವರೇ, ನಾನು ನಿದ್ರೆಯಿಂದ ಎದ್ದೊಳ್ತೀನಿ, ಸತ್ತಂತ ಕಾರ್ಯಗಳನ್ನ, ಅಂದ್ರೆ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನಾನು ಮುಟ್ಟೋದಿಲ್ಲ, ನನಗೆ ಅದು ಬೇಡವೂ ಬೇಡ ಎಂಬುದಾಗಿ ಹೇಳಿ ನೀವು ಯಾವಾಗ ತೀರ್ಮಾನ ಮಾಡ್ತಿರೋ, ಕೃಷ್ಣ ನಿಮಗೆ ಪ್ರಕಾಶ ಕೊಡ್ತಾರೆ. ಅವಾಗ ಪ್ರೈಡ್ ಅನ್ನೋದು, ಅಹಂಕಾರ ಅನ್ನೋದು ನಿಮ್ಮಿಂದ ತೊಲಗಿ ಹೋಗುತ್ತೆ. ನನಗೆ ದೇವರು ಬೇಕು ಎಂಬಂತ ಒಂದು ಆತುರಿವಿಕೆ ನಿಮ್ಗುಂಟಾಗುತ್ತೆ. ಆಗ ಲಿವ್ಯತನ ಆತ್ಮ ನಿಮ್ಮಿಂದ ದೂರವಾಗುತ್ತೆ. ನೀವು ಸಂತೋಷವಾಗಿ ನೇರವಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡಬಹುದು. ನಾಳೆ ದಿನ ಲಿವ್ಯತನ ಆತ್ಮ ನಮ್ಮಲ್ಲಿದ್ರೆ ಎರಡನೇದಾಗಿ ಏನಾಗುತ್ತೆ ಕಲಿಯೋಣವಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆದ್ರೆ ಪ್ರಾರ್ಥನೆ ಮಾಡೋಣ. ಸೈತಾನ್ ಭಯ ಪಡಬೇಡಿ, ದೇವರಿಗೊಳಗಾಗ್ರಿ, ಆಗ ಸೈತಾನ್ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ, ಆದವರೇ, ಈ ಸಂದರ್ಭದಲ್ಲಿ ದೇವರೇ, ಈ ಮೆಸೇಜ್ ಅನ್ನ ಕೇಳಿಸ್ಕೊಳ್ತಾರಂತ ಕೆಲವರು ಜೀವಮಾನದಲ್ಲಿ ಪ್ರಾರ್ಥನೆ ಮಾಡಕ್ಕಾಗದೆ ಇರ್ಬೋದು, ಆದ್ರೆ ಅದು ಲಿವ್ಯತನ ಆತ್ಮದಿಂದ ಎಂಬುದಾಗಿ ನೀ ತಿಳಿಯಪಡಿಸಿದ್ಯಾ. ಅದರಿಂದ ಎಲ್ಲರನ್ನು ಬಿಡುಗಡೆ ಮಾಡಪ್ಪ. ಹೌದಪ್ಪ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ, ಅದರಲ್ಲಿ ಒಂದೂ ನಿಮಗೆ ಕೇಳು ಮಾಡಲ್ಲ ಎಂಬುದಾಗಿ ನೀನು ಹೇಳಿದ್ಯಾ. ಅದೇ ರೀತಿ ನೀ ಕಾರ್ಯ ಮಾಡು. ನಿನ್ನ ಮಕ್ಕಳಿಗೆ ನೀನು ಆಶೀರ್ವಾದ ಮಾಡು. ಯಾರ ಮನೆಗಳಲ್ಲಿ ಲಿವ್ಯತನ ಆತ್ಮ, ಯಾರ ಜೀವಿತದಲ್ಲಿ ಲಿವ್ಯತನ ಆತ್ಮ ಇದೆಯೋ, ಯೇಸುವಿನ ನಾಮದಲ್ಲಿ ಅದರ ಶಿರ ಖಂಡನ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯ
ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.